ಏಪ್ರಿಲ್ 23ರಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ತಂತ್ರ ರೆಡಿ ಆಗಿದೆ. ಏಪ್ರಿಲ್ 23ಕ್ಕೆ ಕಲಬುರಗಿಯ ಲೋಕಸಭಾ ಕ್ಷೇತ್ರದ ಚುನಾವಣೆ. ಮಲ್ಲಿಕಾರ್ಜುನ ಖರ್ಗೆ ವರ್ಸಸ್ ಡಾಕ್ಟರ್ ಉಮೇಶ್ ಜಾಧವ್ ಪೈಪೋಟಿ ದಿನದಿಂದ ದಿನಕ್ಕೆ ಅಲ್ಲಿ ರಂಗೇರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅಲ್ಲಿ ಸೋಲಿಸಬೇಕು ಅಂತ ಈಗ ಸಾಕಷ್ಟು ಪ್ರಯತ್ನಗಳಾಗ್ತಿದೆ. ಕಲಬುರಗಿ ಕ್ಷೇತ್ರದಲ್ಲೇ ಪ್ರಚಾರ ಮಾಡ್ತಿದ್ದಾರೆ ಎ.ವಿ. ಮಾಲಕರೆಡ್ಡಿ. ಹಾಗಾಗಿ ಎ.ವಿ. ಮಾಲಕರೆಡ್ಡಿ ಅವರು ಕೂಡ ಬಹಳಷ್ಟು ಅಸಮಾಧಾನ ಇದೆ ಖರ್ಗೆ ಅವರ ವಿರುದ್ಧ. ಹಾಗಾಗಿನೇ ಅವರು ಕಾಂಗ್ರೆಸ್ ತೊರೆದಿದ್ರು. ಈ ಒಂದು ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಬಹಳಷ್ಟು ಜನರಿಗೆ ಮನಸ್ತಾಪ ಇದ್ದೇ ಇದೆ. ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರಿದ್ರು ಡಾಕ್ಟರ್ ಎ.ಬಿ. ಮಾಲಕರೆಡ್ಡಿ. ಈಗ ಅವರು ಸ್ವತಃ ಅವರೇ ಬಂದು ಇದೇ ಒಂದು ಆಪರ್ಚುನಿಟಿ ಖರ್ಗೆ ಅವರಿಗೆ ಸರಿಯಾದಂತ ಪಾಠವನ್ನ ಕಲಿಸಬೇಕು ಅಂತ ಹೇಳಿ ಕಲಬುರಗಿಯಲ್ಲಿ ಅವರು ಠಿಕಾಣಿ ಹೂಡಿದ್ದಾರೆ. ಡಾಕ್ಟರ್ ಉಮೇಶ್ ಜಾಧವ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಆರೋಪ ಅಲ್ಲಿ ಕೇಳಿ ಬಂದಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಇಬ್ಬರದ್ದೇ ಅಲ್ಲಿ ರಾಜ್ಯಭಾರ ಅನ್ನೋ ರೀತಿಯಾಗಿ ಯಾರ್ಯಾರು ಬಿಜೆಪಿ ಸೇರಿದಾರೋ ಅವರೆಲ್ಲರೂ ಕೂಡ ಆರೋಪ ಮಾಡಿರೋದು. ಈಗ ಎ.ಬಿ. ಮಾಲಕರೆಡ್ಡಿ ಅವರು ಕೂಡ ಅದೇ ಒಂದು ನೋವಿನಿಂದ ಕಾಂಗ್ರೆಸ್ ಅನ್ನ ತೊರೆದು ಅವರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಅಲ್ಲಿಂದ ಈಗ ಪ್ರಚಾರವನ್ನ ಈಗ ಅಲ್ಲೇ ಠಿಕಾಣಿ ಹೂಡಿ ನಾವು ಹೇಗಾದ್ರೂ ಮಾಡಿ ಡಾಕ್ಟರ್ ಉಮೇಶ್ ಜಾಧವ್ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಈಗ ಸಾಕಷ್ಟು ನಾಯಕರು ಪ್ರಚಾರ ನಡೆಸ್ತಿದ್ದಾರೆ. ಇವತ್ತು ಈಗ ಕಣ್ಣಿಗೆ ಬಂದಿವಿ, ಕಣ್ಣಿಲ್ಲಿ ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಇಲ್ಲಿಂದ ಮತ್ತೆ ಮುಂದೆ ಫಿರೋಜಾಬಾದ್, ಆ ನಮ್ಮ ಫರ್ತಾಬಾದ್ ಆ ಏರಿಯಾಗೆ ಹೋಗೋದಿದೆ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ, ಪಾಸಿಟಿವ್ ಸೈನ್ಸ್ ಕಾಣ್ತಾ ಇದೆ. ಯಾವ ತಂತ್ರ ಮಾಡಿದ್ರು ಕೂಡ ಬಿಜೆಪಿ ಈ ಸಲ ಸೋಲಲ್ಲ. ಎಲ್ಲ ತಂತ್ರಗಳು ಫೇಲ್ ಆಗ್ತವೆ. ಅಧಿಕಾರ ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಆರೋಪಗಳು ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತದ. ಅಧಿಕಾರ ದುರುಪಯೋಗ ಆಗಿರೋದು ಎಲ್ಲರಿಗೂ ಗೊತ್ತದ. ಈಗಿಂದೆಲ್ಲ ಫಾರ್ 40 ವರ್ಷದಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವತ್ತು 2-3 ಆಫೀಸರ್ ಸಸ್ಪೆಂಡ್ ಆಗ್ಯಾರ. ಮುಂದೆ ಏನೇನು ಹಿಂದೆ ಯಾರು ಅಡ್ಡ ಬಂದ್ರು ಅವ್ರಿಗೆ ನಮ್ಗೆ ಗಮನಕ್ಕೆ ಬಂದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಬಿಡಲ್ಲ. ಅಂದ್ರೆ ಯಾವುದಕ್ಕೂ ಬಗ್ಗದ ಸಾಧ್ಯನೇ ಇಲ್ಲ. ಇದು ಪ್ರಜಾಪ್ರಭುತ್ವದ. प्रजाप्रभुत्व ಎಲ್ಲರಿಗೆ इक्वल राइट्स इर्ताव. राजा और रंग एक है, किसी से डरने का नहीं, काम करने का है, लोगों का सिंपैथी लेना है.